ಹಾಯ್ ಎವ್ರಿವನ್. ಆ್ಯಕ್ಚುಲಿ ನಾನು ಬರೀ ಗಡ್ಬಡ್ ಮಾಡ್ಕೊತಾನೇ ಇರ್ತೀನಿ. ಸುಮ್ಮನೆ ಇರಲಾರ್ದೆ ಇಯರ್ ಎಂಡ್ ಆಗುತ್ತೆ, ರೀಚಾರ್ಜ್ ಮಾಡ್ಕೊಳ್ಳೋಣ ಅಂತ ಪ್ರೀಪೇಡ್ ಅಂತ ಪ್ರೆಸ್ ಮಾಡೋಕೆ ಹೋಗಿ ಪೋಸ್ಟ್ ಪೇಡ್ ಮಾಡಿಬಿಟ್ಟೆ. ಸೊ ಮತ್ತು 3 months ವ್ಯಾಲಿಡಿಟಿ ಇತ್ತು. ಸೊ ರೀಚಾರ್ಜ್ ಮಾಡ್ಸೋಕ್ಕೆ ಪಾಪಂಗೆ ಕರ್ಕೊಂಡು ಹೋಗಿದ್ದೆ ನಾನು. ಹಾಗೆ ಹೋಗಿ ಅಲ್ಲಿ ಕಸ್ಟಮರ್ ಕೇರಲ್ಲಿ ಏರ್ಟೆಲ್ ಆಫೀಸಲ್ಲಿ ಮಾತಾಡ್ಕೊಂಡು ಬರುವಾಗ ಮೋರಿಗೆ ಹೋಗಿ ಅಲ್ಲೇ ಶಾಪಿಂಗ್ ಮುಗಿಸ್ಕೊಂಡು ಸ್ವಲ್ಪ ತಿಂಡಿ ತೊಗೊಂಡು ಕಟ್ಟಿಸ್ಕೊಂಡು ಅಲ್ಲಿಂದ ಬಂದ್ವಿ. ಆ್ಯಕ್ಚುಲಿ ಇಯರ್ ಎಂಡ್ ಅಲ್ವಾ, ಎಲ್ರಿಗೂ ಥ್ಯಾಂಕ್ಸ್ ಗಿವಿಂಗ್ ಇರುತ್ತೆ ಬೇರೆ ಕಂಟ್ರೀಸಲ್ಲಿ. ನಾವು ಅಷ್ಟೇ ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು. ಯಾರ್ಯಾರು ಇಷ್ಟು ದಿನ ನಮಗೆ ಒಳ್ಳೇದು ಮಾಡಿದ್ದಾರೆ ಅವ್ರಿಗೋಸ್ಕರ. ದೇವ್ರಿಗಂತರೂ ನಾನಂತರೂ ಹೋಗಿ ಬಂದೆ ಇವತ್ತು ಎಲ್ಲ ಟೆಂಪಲ್ಗೂ ಹೋಗಿಬಿಟ್ಟು ದೇವ್ರಿಗೆ ಫಸ್ಟ್ ಕೈ ಮುಗಿದು ಥ್ಯಾಂಕ್ ಯು ಅಂತ ಹೇಳಿ ಬಂದೆ ನಾನು. ಆ್ಯಂಡ್ ಇಟ್ ವಾಸ್ ಅ ಗುಡ್ ಡೇ. ಬಟ್ ಬರೀ ಸುತ್ತಾಡೋದೇ ಆಗೋಯ್ತು ಇವತ್ತಿನ ದಿನ. ನಾಳೆಯಿಂದ ಮತ್ತೆ ಸ್ಕೂಲು. ಸೊ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್. ಆ್ಯಂಡ್ ಲೈಫಲ್ಲಿ ಏನೇನು ಬರುತ್ತೋ ಅದನ್ನ ಫೇಸ್ ಮಾಡ್ತಾ ಹೋಗಬೇಕು. ಖುಷಿಯಾಗಿ ಬರೋ ಅಂಥ ಸಿಚುವೇಶನ್ನ ಎಕ್ಸೆಪ್ಟ್ ಮಾಡಬೇಕು. ಸೊ ಈ ಇಯರ್ನ ಒಂದು ಸಲ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡಿಕೊಂಡು ಅದನ್ನು ನಾವು ಮುಂದಿನ ವರ್ಷ ತಪ್ಪು ಮಾಡಿದರೆ ತಪ್ಪು ಮಾಡಬಾರ್ದು, ಅಥವಾ ಒಳ್ಳೆಯದಾಗಿದ್ದನ್ನು ಮೆಮೊರೀಸ್ನ ರಿಫ್ರೆಶ್ ಮಾಡಿಕೊಂಡು ಲೈಫಲ್ಲಿ ಪಾಸಿಟಿವ್ ಆಗಿರಬೇಕು. ಥ್ಯಾಂಕ್ ಯು ಒನ್ಸ್ ಅಗೇನ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹ್ಯಾಪಿಯಾಗಿ ಈ ವರ್ಷನ ಸೆಲೆಬ್ರೇಟ್